ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಕ್ಸಸ್ ಲೈಫ್ ಕನ್ನಡ ಚಾನಲ್ನ ಈ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಜೀವನದಲ್ಲಿ ತುಂಬ ನೊಂದಿದ್ದೀರಾ? ಜೀವನದಲ್ಲಿ ಸೋತು ಸೋತು ಕಂಗಾಲಾಗಿದ್ದೀರಾ? ಜೀವನವೇ ಬೇಡು ಅಂತ ರೋಸಿ ಹೋಗಿದ್ದೀರಾ? ಈ ಜೀವನವೇ ಸಾಕಾಯ್ತಲ್ಲಪ್ಪ ಅಂತ ನೋವಿನಲ್ಲಿಯೇ ಕಣ್ಣೀರಿನಲ್ಲಿಯೇ ಕೈ ತೊಳಿತಾ ಇದ್ದೀರಾ? ಹಾಗಾದರೆ ನೀವು ಸರಿಯಾದ ವಿಡಿಯೋ ಮೇಲೇ ಕ್ಲಿಕ್ ಮಾಡಿದ್ದೀರಾ. ನಿಮ್ಮ ಜೀವನದ ಎಷ್ಟೇ ನೋವುಗಳನ್ನು, ಎಷ್ಟೇ ಸಮಸ್ಯೆಗಳನ್ನು ಒಂದೇ ಸಮನೆ ನಿವಾರಣೆ ಮಾಡೋದಕ್ಕೆ ಅಂತ ಈ ವಿಡಿಯೋನ ನಾವು ತಂದಿದ್ದೀವಿ. ಈ ವಿಡಿಯೋದಲ್ಲಿರುವ 2 ಕಥೆಗಳನ್ನು ನಾವು ನಿಮಗಾಗಿ ತಂದಿದ್ದೀವಿ. ಈ 2 ಕಥೆಗಳನ್ನು ನೀವು ಚೆನ್ನಾಗಿ ಮನಸ್ಸಿಟ್ಟು ಕೇಳಿದರೆ ನಿಮ್ಮಲ್ಲಿರುವ ಎಲ್ಲ ನೋವುಗಳು, ಎಲ್ಲ ಸಮಸ್ಯೆಗಳು, ಸಂಕಷ್ಟಗಳು, ಬೇಜಾರನ್ನು ನೀವು ಖಂಡಿತವಾಗ್ಲೂ ಶಾಶ್ವತವಾಗಿ ದೂರವನ್ನಾಗಿಸಬಹುದು. ಬನ್ನಿ ಹಾಗಾದರೆ ಕತೆ ಕಡೆಗೆ ಬರೋಣ. ಮೊದಲನೇ ಕತೆ. ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ತುಂಬಾ ಪ್ರಾಮಾಣಿಕ, ತುಂಬಾ ಒಳ್ಳೆಯವನು. ದೇವರ ಮೇಲೆ ಅಗಾಧ ಭಕ್ತಿಯನ್ನು ಇಟ್ಕೊಂಡಿರ್ತಾನೆ. ಯಾವಾಗಲೂ ದೇವರ ಮೇಲೆ ತುಂಬಾ ಪ್ರಾರ್ಥನೆ ಮಾಡೋದು, ದೇವರನ್ನು ಭಕ್ತಿಯಿಂದ ಬೇಡ್ಕೊಳ್ಳೋದು. ದೇವರೇ, ನನಗೆಲ್ಲ ನೀನೇ, ನಿನ್ನೆ ಬಿಟ್ಟರೆ ನನಗೆ ಯಾರೂ ಇಲ್ಲ, ಎಲ್ಲ ಶಕ್ತಿಯೂ ನೀನೇ, ನನ್ನ ಯುಕ್ತಿಯೂ ನೀನೇ. ನನಗೆ ಯಾವುದೇ ಕಾರಣಕ್ಕೂ ಯಾವುದೇ ದಾರಿಯಲ್ಲಿ ಕಷ್ಟವನ್ನುಂಟು ಮಾಡಬೇಡಪ್ಪ. ನನ್ನ ಎಲ್ಲ ದಾರಿಯಲ್ಲಿ ಒಳ್ಳೆಯದೇ ಆಗಲಿ, ನನ್ನ ಭವಿಷ್ಯ ಉಜ್ವಲವಾಗಲಿ ಅಂತ ಪ್ರತಿದಿನ ಪ್ರತಿಕ್ಷಣ ಕೆಲಸಕ್ಕೆ ಹೋಗುವಾಗಲೂ, ಕೆಲಸದಿಂದ ಬರುವಾಗಲೂ, ಮನೆಗೆ ಬರುವಾಗಲೂ ಕೂಡ ದೇವರನ್ನು ಪ್ರೀತಿಯಿಂದ ಬೇಡ್ಕೋತಾ ಇದ್ದ. ದೇವರಿಂದ ಏನೂ ಇಲ್ಲ ಅಂತ ನಂಬಿದ್ದ ಆ ವ್ಯಕ್ತಿ ತುಂಬಾ ಒಳ್ಳೆಯ ಕೆಲಸದಲ್ಲಿದ್ದ. ತುಂಬಾ ಒಳ್ಳೆಯ ಸಂಬಳ ಕೂಡ ಆ ವ್ಯಕ್ತಿಗೆ ಇತ್ತು. ಮನೆಗೆ ಬರುವಾಗ ತಿನ್ನೋದಕ್ಕೆ ಏನೇನೋ ತರ್ತಾ ಇದ್ದ. ಆ ವ್ಯಕ್ತಿ ತುಂಬಾ ನಿಷ್ಠಾವಂತ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದ. ಒಂದು ದಿನ ಆ ವ್ಯಕ್ತಿ ಮತ್ತೊಂದು ಕಂಪ್ನಿಯಲ್ಲಿ ಇಂಟರ್ವ್ಯೂಗೆ ಅಂತ ಹೋಗ್ತಾನೆ. ಆ ಇಂಟರ್ವ್ಯೂ ಕೊಟ್ಟ ನಂತರ ಅವನಿಗೆ ತುಂಬಾ ವಿಶ್ವಾಸ ಇತ್ತು, ನನಗೆ ಈ ಕೆಲಸ ಸಿಕ್ಕೇ ಸಿಗತ್ತೆ. ಅಷ್ಟೇ ಅಲ್ಲ, ನನಗಿರೋ ಈಗ ಸಂಬಳಕ್ಕಿಂತ ಮತ್ತೆ 25,000 ಸಂಬಳ ಹೆಚ್ಚಿರುವ ಕೆಲಸ ನನಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗತ್ತೆ. ಆ ಭಗವಂತ ನನ್ನ ಕೈ ಯಾವತ್ತೂ ಬಿಡೋದಿಲ್ಲ ಅಂತ ತುಂಬಾ ದೇವರನ್ನು ನಂಬಿದ್ದ ಆ ವ್ಯಕ್ತಿ ಆ ದಿನದ ಕೆಲಸವನ್ನು ಮುಗಿಸ್ಕೊಂಡು, ಅಷ್ಟೇ ಅಲ್ಲದೆ ಅದೇ ದಿನ ತನ್ನ ಇಂಟರ್ವ್ಯೂವನ್ನು ಕೊಟ್ಟು ಮನೆಗೆ ಬರುವಾಗ ದೇವರಿಗೆ ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನಾನು ಇವತ್ತು ಕೊಟ್ಟಿರೋ ಇಂಟರ್ವ್ಯೂ ಪಾಸ್ ಆಗಬೇಕು, ನನಗೆ ಆ ಕಂಪ್ನಿಯಿಂದ ನಾಳೆ ಕಾಲ್ ಬಂದೇ ಬರಬೇಕು. ನಿನ್ನ ದಯೆ ಇದ್ದರೆ ನನಗೆ ಆ ಕೆಲಸ ಸಿಕ್ಕೇ ಸಿಗತ್ತೆ. ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಇದ್ದೇ ಇದೆ ಅಂತ ಆ ದೇವರ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ಪ್ರಾರ್ಥನೆಯಿಂದ ಬೇಡ್ಕೊಂಡು ಮನೆ ಕಡೆಗೆ ಬರ್ತಾನೆ. ನಾಳೆ ನನಗೆ ಆ ಕಂಪ್ನಿಯಿಂದ ಕಾಲ್ ಬಂದೇ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿ ತುಂಬಾ ಹುಮ್ಮಸ್ಸಿನಿಂದ ಮನೆ ಕಡೆಗೆ ಹೋಗಿ ಊಟ ಮಾಡಿ, ಬೆಳಗ್ಗೆ ಯಾವುದೇ ಕಂಡೀಷನ್ನಲ್ಲಿ ನನಗೆ 9 ರಿಂದ 10 ಗಂಟೆಗೆ ಆ ಕಂಪ್ನಿಯಿಂದ ಕಾಲ್ ಬಂದೇ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ 5 ಗಂಟೆಗೆ ಅಲಾರಾಮ್ ಇಟ್ಟು ಮಲ್ಕೊಂಡ್ಬಿಡ್ತಾನೆ. ಆ ವ್ಯಕ್ತಿ ಮಲ್ಕೊಂಡ ತಕ್ಷಣ ಅವನಿಗೆ ಏನಾಗುತ್ತೋ ಗೊತ್ತಿಲ್ಲ, ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು ಅಂದ್ಕೊಂಡು ಅಲಾರಾಮ್ ಇಟ್ಟು ಮಲ್ಕೊಂಡಿರ್ತಾನೆ. ಆದರೆ ಅವನ ಅದೃಷ್ಟ ಆ ದಿನ ಸರಿಯಾಗಿರಲ್ಲ. ಅಲಾರಾಮ್ ಯಾವುದೇ ಕಾರಣಕ್ಕೂ ಹೊಡ್ಕೊಳ್ಳದೆ ಅವನು ಹಾಗೇ ಮಲ್ಕೊಂಡ್ಬಿಡ್ತಾನೆ. ಅವನಿಗೆ ಎಚ್ಚರ ಎಷ್ಟು ಗಂಟೆಗೆ ಆಗುತ್ತೆ ಗೊತ್ತಾ? ಬೆಳಗ್ಗೆ 7:30ಕ್ಕೆ ಎಚ್ಚರ ಆಗುತ್ತೆ. ಎಚ್ಚರ ಆದ ತಕ್ಷಣವೇ ಬೆಳಗ್ಗೆ ಎದ್ದು ಟೈಮ್ ಎಷ್ಟಾಗಿದೆ ಅಂತ ನೋಡ್ತಾನೆ. 7:30 ಆಗಿರುತ್ತೆ. ತುಂಬಾ ಗಾಬರಿಗೊಳ್ತಾನೆ. ಇದೇನಪ್ಪ, ಇದೇನಾಯಿತು? ನಾನು ಬೆಳಗ್ಗೆ ಅಲಾರಾಮ್ 5 ಗಂಟೆಗೆ ಇಟ್ಟಿದ್ನಲ್ಲ, ಏನಾಯಿತು ಅಂತ ಅಲಾರಾಮ್ ಕಡೆಗೆ ನೋಡ್ತಾನೆ. ಅಲಾರಾಮ್ ಕೆಟ್ಟು ಹೋಗಿರುತ್ತೆ. ವ್ಯಕ್ತಿಗೆ ತುಂಬಾ ಕೋಪ ಬರುತ್ತೆ. ಇನ್ನೇನು ಮಾಡೋದಪ್ಪ, ಇಷ್ಟು ಕಡಿಮೆ ಟೈಮ್ನಲ್ಲಿ ನಾನು ಹೇಗೆ ತಯಾರಿ ಮಾಡಿಕೊಂಡು ಆಫೀಸ್ಗೆ ಹೋಗಬೇಕು ಅಂತ ಅವನು ಬೇಗನೆ ಎದ್ದು ಸ್ನಾನ ಮಾಡಿ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ತಾನೆ. ಹೊರಗಡೆ ಬಂದು ಬೈಕ್ ಮೇಲೆ ಕೂತ್ಕೊಂಡು ಕೀ ಆನ್ ಮಾಡಿದ್ರೆ ಬೈಕು ಕೆಟ್ಟು ಹೋಗಿರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಅವನ ಬೈಕ್ ಸ್ಟಾರ್ಟ್ ಆಗಲ್ಲ. ಇದೇನಪ್ಪ, ಎಂತಹ ಗಳಿಗೆಯಲ್ಲಿ ನಾನು ಎದ್ಬಿಟ್ಟೆ. ಯಾವುದೇ ಕಾರಣಕ್ಕೂ ನಾನೀಗ ಆಫೀಸ್ಗೆ ಹೋಗಲೇಬೇಕಲ್ಲ, ಹೆಂಗೆ ಹೋಗಲಿ ಅಂತ ಯೋಚನೆ ಮಾಡ್ತಿರುವಾಗಲೇ ಆದರೂ ಒಂದು ಆಟೋದ ಮುಖಾಂತರ ಆಫೀಸ್ಗೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾನೆ. ಆದರೆ ಅಲ್ಲೂ ಅವನ ಟೈಮ್ ಸರಿಯಾಗಿರಲ್ಲ. ಯಾಕಂದರೆ ಯಾವುದೇ ಆಟೋಗೆ ಕೈ ಮಾಡಿದರೂ ಅದರಲ್ಲಿ ಪ್ಯಾಸೆಂಜರ್ ಇದ್ದೇ ಇರ್ತಾರೆ. ಅವನಿಗೆ ಯಾವುದೇ ಆಟೋಗಳು ಸಿಗಲ್ಲ. ಕೊನೆಗೆ ಒಂದು ಬೈಕ್ ಸಿಗುತ್ತೆ. ಆ ಬೈಕ್ ಮೇಲೆ ಕೂತ್ಕೊಂಡು, ಅಂದರೆ ಅದು ಬೇರೆಯವರ ಬೈಕ್ ಆಗಿರುತ್ತೆ, ಆ ಬೇರೆಯವರ ಬೈಕ್ ಮೇಲೆ ಕೂತ್ಕೊಂಡು ಆಫೀಸ್ಗೆ ಡ್ರಾಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಗಲೇ ಅವರು ಹ್ಞೂ ಅಂತ ಒಪ್ಕೊಂಡು ಅವರನ್ನು ಬೈಕ್ ಮೇಲೆ ಕೂರಿಸ್ಕೊಂಡಿರ್ತಾರೆ. ಹೇಗೋ ಮಾಡಿ ಆಫೀಸ್ ಕಡೆಗೆ ಹೋಗ್ತಾನೆ. ಆಫೀಸ್ಗೆ ಹೋದ ತಕ್ಷಣ ಅಲ್ಲಿ ಟೈಮ್ 9:30 ಆಗಿರುತ್ತೆ. ಸ್ವಲ್ಪ ಟಿಫನ್ ಮಾಡಿಕೊಂಡು ಆಫೀಸ್ ಕಡೆಗೆ ಹೋಗೋಣ ಅಂತ ನಿರ್ಧಾರ ಮಾಡ್ತಾನೆ. ಕ್ಯಾಂಟೀನ್ ಕಡೆಗೆ ಹೋಗಿ ನೋಡಿದರೆ ಅಲ್ಲಿ ತುಂಬಾ ಜನ ಕಾಯ್ತಾ ಇರ್ತಾರೆ. ಆದರೆ
ಆ ಕ್ಯಾಂಟೀನಲ್ಲಿ ತಿನ್ನೋದಕ್ಕೆ ಏನೂ ಇರೋದಿಲ್ಲ. ಕಾರಣ ಏನು ಅಂತ ತಿಳ್ಕೊತಾನೆ. ಆದರೆ ಯಾರೂ ಕಾರಣ ಸರಿಯಾಗಿ ಹೇಳದೇ ಇರೋದಕ್ಕೆ ಅವನಿಗೆ ತುಂಬಾ ಬೇಜಾರಾಗತ್ತೆ. ಅಲ್ಲಿಂದ ಕೂಡ ಹೊರಗಡೆ ಬರ್ತಾನೆ. ಅವನಿಗೆ ಯಾವುದೇ ಕಾರಣಕ್ಕೂ ಏನೂ ತಿನ್ನೋದಕ್ಕೆ ಸಿಗಲ್ಲ. ಆಗ ಅವನು ಅಂದ್ಕೊಂಡ್ಬಿಡ್ತಾನೆ, ಎಂತಹ ಗಳಿಗೆಯಲ್ಲಿ ಎದ್ಬಿಟ್ನಪ್ಪ ನಾನು. ದೇವರೇ, ನನಗೆ ಯಾಕಿಂತ ಶಿಕ್ಷೆ? ಬೆಳಿಗ್ಗೆ ನೋಡಿದ್ರೆ ನನ್ನ ಅಲಾರಾಮ್ ಕೂಡ ಸ್ಟಾರ್ಟ್ ಆಗಲಿಲ್ಲ, ಎದ್ದ ಗಳಿಗೆನೇ ಸರಿ ಇರಲಿಲ್ಲ. ನಾನು ಬೇಗ ತಯಾರಾಗಿ ಬರಬೇಕು ಅಂದರೆ ನನ್ನ ಬೈಕ್ ಸ್ಟಾರ್ಟ್ ಆಗಲಿಲ್ಲ. ಆಟೋಗೆ ಕೈ ಎಷ್ಟೇ ಮಾಡಿದರೂ ಯಾವ ಆಟೋನೂ ನಿಲ್ಲಿಲ್ಲ. ಕಡೆಗೆ ನಾನು ಆಫೀಸ್ಗೆ ಬಂದೆ. ಆಫೀಸ್ಗೆ ಬಂದರೂ ಕೂಡ ನನಗೆ ಟಿಫನ್ಗೆ ಅಂತ ಕ್ಯಾಂಟೀನ್ನಲ್ಲಿ ಏನೂ ತಿನ್ನೋಗಿದ್ದಕ್ಕೆ ಸಿಗಲಿಲ್ಲ. ನಾನು ಉಪವಾಸನೇ ಇರೋ ಹಾಗೆ ಮಾಡಿಬಿಟ್ಟೆ ಅಲ್ಲಪ್ಪ ಅಂತ ಹಾಗೆ ಕೆಲಸ ಮಾಡ್ತಾನೆ. ಸಾಯಂಕಾಲ ಆಗತ್ತೆ. ಸಾಯಂಕಾಲ 4:30 ಸಮಯ. ಆಗ ಆ ವ್ಯಕ್ತಿಗೆ ಒಂದು ಕಾಲ್ ಬರುತ್ತೆ. ಇದ್ರೆ ಆ ಕಾಲ್ ಯಾರದ್ದಾಗಿರುತ್ತೆ ಅಂದರೆ, ನಿನ್ನೆಯಿಂದ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ಆ ವ್ಯಕ್ತಿಗೆ ಆ ಕಂಪ್ನಿ ಕಡೆಯಿಂದ ಕೊನೆಗೂ ಕಾಲ್ ಬರುತ್ತೆ. ಎಲ್ಲ ಡೀಟೇಲ್ಸ್ ಹೇಳ್ತಾನೆ. ಆದರೆ ಆ ವ್ಯಕ್ತಿಯ ಎದ್ದ ಗಳಿಗೆ ಎಷ್ಟೊಂದು ಕೆಟ್ಟದಾಗಿತ್ತಂದರೆ ಆ ಕಾಲ್ ಕೂಡ ಮಧ್ಯದಲ್ಲೇ ಕಟ್ಟಾಗತ್ತೆ. ಕಟ್ಟಾದ ತಕ್ಷಣ ಆ ವ್ಯಕ್ತಿ ಮೊಬೈಲನ್ನು ನೋಡ್ತಾನೆ. ಮೊಬೈಲ್ ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗಿರುತ್ತೆ. ಆ ವ್ಯಕ್ತಿಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಅವನಿಗೆ ಊಹಿಸೋದಕ್ಕೂ ಆಗಲ್ಲ. ಇದೇನಪ್ಪ ದೇವರೇ, ನಾನು ಇಷ್ಟೊಂದು ನಂಬಿಕೆ ಇಟ್ಟಿದ್ನಲ್ಲಪ್ಪ ನಿನ್ನ ಮೇಲೆ. ನನಗಿವತ್ತು ಆ ಕೆಲಸ ಸಿಕ್ಕೇ ಸಿಗುತ್ತೆ. ಆ ಕಂಪ್ನಿಯವರು ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದೆ. ಬೆಳಿಗ್ಗೆಯಿಂದ ನನ್ನ ಟೈಮ್ ಸರಿಯಾಗಿರಲಿಲ್ಲ ನಿಜ, ಆದರೆ ನೀನು ನನಗೆ ಯಾವತ್ತೂ ಕೈ ಕೊಡಲ್ಲ ಅನ್ನೋ ನಂಬಿಕೆ ನನ್ನಲ್ಲಿತ್ತು. ನನಗೆ ಯಾವತ್ತಿಗೂ ಮೋಸ ಮಾಡಲ್ಲ ಅಂತ ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಆ ಕಾಲ್ ಬಂದೇ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೆ. ಆ ಕಾಲ್ ಕೂಡ ಬಂತು, ಆದರೆ ನನ್ನ ಅದೃಷ್ಟ ಸರಿ ಇರಲಿಲ್ಲ. ನನ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಯಿತು. ಇದೇನಪ್ಪ ನಿನ್ನಲ್ಲಿ ಇದೆ, ಏನಾಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಬೇಜಾರು ಮಾಡಿಕೊಂಡು ಮನೆ ಕಡೆಗೆ ಹೋಗ್ತಾನೆ. ಮನೇಲಿ ಊಟ ಮಾಡ್ತಾನೆ. ಊಟ ಮಾಡಿಕೊಂಡು ನಿದ್ರೆ ಮಾಡೋದಕ್ಕೆ ಅಂತ ಅವನ ರೂಮ್ ಕಡೆಗೆ ಹೋಗುವಷ್ಟರಲ್ಲಿ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋದ ತಕ್ಷಣ ಮತ್ತೆ ಬೇಸರ ಮಾಡ್ಕೋತಾನೆ. ದೇವರೇ, ಇದೇನಾಗ್ತಾ ಇದೆ ನನ್ನ ಬಾಳಲ್ಲಿ? ಸ್ವಲ್ಪವೂ ನನಗೆ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ ಎದ್ದ ಗಳಿಗೆಯಿಂದ ರಾತ್ರಿ ಮಲಗೋವರೆಗೂ ಬ್ಯಾಡ್ ಲಕ್, ಬ್ಯಾಡ್ ಲಕ್, ಬ್ಯಾಡ್ ಲಕ್. ಮನಸ್ಸಿನಲ್ಲಿಯೇ ಆ ವ್ಯಕ್ತಿ ಬೇಜಾರು ಮಾಡಿಕೊಂಡು ನಿದ್ರೆಗೆ ಜಾರಿಬಿಡ್ತಾನೆ. ಆ ಮನುಷ್ಯ ನಿದ್ರೆಗೆ ಜಾರಿದ ಕೂಡಲೇ ಅವನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಆ ವ್ಯಕ್ತಿಗೆ ದೇವರು ಪ್ರತ್ಯಕ್ಷವಾಗ್ತಾನೆ. ದೇವರು ಪ್ರತ್ಯಕ್ಷವಾಗಿದ್ದೇ ತಡ ಆ ವ್ಯಕ್ತಿ ದೇವರಿಗೆ ಏನು ಕೇಳ್ತಾನೆ ಗೊತ್ತಾ? ಭಗವಂತ, ನನ್ನ ದೇಹವೆಲ್ಲ, ನನ್ನ ಮನಸ್ಸೆಲ್ಲ ನೀನೇ ತುಂಬಿಕೊಂಡಿರುವೆ. ನಿನ್ನನ್ನೇ ಆರಾಧಿಸುವ ನಾನು ನಿನಗೇನು ತಪ್ಪು ಮಾಡಿದ್ದೆ? ನಿನಗೇನು ಮೋಸ ಮಾಡಿದ್ದೆ? ನನ್ನ ಬೆಳಿಗ್ಗೆ ಎದ್ದ ಗಳಿಗೆಯಿಂದ ಹಿಡ್ಕೊಂಡು ರಾತ್ರಿ ಮಲಗುವವರೆಗೂ ನನಗೆ ನೀನು ಕಷ್ಟನೇ ಕೊಟ್ಟೆ. ಯಾವುದೇ ಕಾರಣಕ್ಕೂ ನನಗೆ ನೀನು ಆ ದಿನ ಒಳ್ಳೆಯದಾಗುವ ಹಾಗೆ ಮಾಡಲೇ ಇಲ್ಲ. ನನಗೆ ಕೆಲಸ ಕೂಡ ಸಿಗಲಿಲ್ಲ. ಇದೆಲ್ಲವೂ ನಿನ್ನದೇ ಮಾಯ ಅಂತ ನನಗೆ ಗೊತ್ತು. ಹಾಗ್ಯಾಕೆ ಮಾಡಿದೆ? ದಯವಿಟ್ಟು ನನಗೆ ಹೇಳ್ತೀಯಾ ಅಂತ ಆ ವ್ಯಕ್ತಿ ಭಗವಂತನಲ್ಲಿ ಕೇಳ್ತಾನೆ. ಆಗ ಭಗವಂತ ಏನು ಹೇಳ್ತಾನೆ ಗೊತ್ತಾ ಆ ವ್ಯಕ್ತಿಗೆ? ಮಗು, ಎಲ್ಲವೂ ನನ್ನದೇ ಮಾಯೆ ಅಂತ ನಿನಗೆ ಗೊತ್ತಿದೆ. ಈಗ ಹೇಳ್ತೀನಿ ಕೇಳು. ಬೆಳಿಗ್ಗೆ ಎದ್ದ ಕೂಡಲೇ ನಿನ್ನ ಅಲಾರಾಮ್ ಕೆಡುವ ಹಾಗೆ ಮಾಡಿದ್ದು ನಾನೇ. ಯಾಕಂದರೆ ನೀನು ಬೆಳಿಗ್ಗೆ ಬೇಗ ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು ಹೋಗಿದ್ರೆ ನಿನಗೊಂದು ದೊಡ್ಡ ಆಘಾತ ಕಾದಿತ್ತು ಮಗು. ಆ ಆಘಾತವನ್ನು ತಪ್ಪಿಸೋದಕ್ಕೆ ಅಂತಾನೆ ನಿನಗೆ ನಾನು ಬೇಗ ಎದ್ದೇಳಿಸಲಿಲ್ಲ. ಅದೇ ರೀತಿ ನೀನು ಸ್ನಾನ ಮಾಡಿಕೊಂಡು ಬೈಕ್ ಮೇಲೆ ಹೋಗಿದ್ದಿದ್ರೆ ಆ ಬೈಕ್ ಇವತ್ತು ಆಕ್ಸಿಡೆಂಟ್ ಆಗೋದಿತ್ತು. ಅದನ್ನು ಕೂಡ ನಾನು ಇವತ್ತು ತಪ್ಪಿಸಿಬಿಟ್ಟೆ. ಅಷ್ಟೇ ಅಲ್ಲ ಮಗು, ನೀನು ಟಿಫನ್ಗೆ ಅಂತ ಕ್ಯಾಂಟೀನ್ಗೆ ಹೋದೆ. ಆದರೆ ಕ್ಯಾಂಟೀನಲ್ಲಿ ಏನಾಗಿತ್ತು ಗೊತ್ತಾ? ಅವ್ರು ಮಾಡಿದ್ದ ಅಡಿಗೆಯಲ್ಲಿ ಹಲ್ಲಿ ಬಿದ್ದು ಅಡಿಗೆ ಎಲ್ಲ ಕೆಟ್ಟು ಹೋಗಿತ್ತು. ಯಾರು ತಿನ್ನೋದು ಬೇಡ ಅಂತ ಆ ಕ್ಯಾಂಟೀನ್ನವರು ಆ ಅಡಿಗೆಯನ್ನು ಒಳಗೆ ಇಟ್ಬಿಟ್ಟು ಇವತ್ತು ಕ್ಯಾಂಟೀನ್ನಲ್ಲಿ ಟಿಫನ್ ಇಲ್ಲ, ಇವತ್ತು ಕ್ಯಾಂಟೀನ್ಗೆ ರಜೆ ಕೊಡಲಾಗಿದೆ ಅಂತ ಅವರು ಎಲ್ಲರ ಜೀವವನ್ನು ಉಳಿಸಿಬಿಟ್ಟಿದ್ರು. ಅದನ್ನು ನೀನು ತಿಂದಿದ್ರೆ ನೀನು ಕೂಡ ಇವತ್ತು ಅಸ್ವಸ್ಥನಾಗ್ತಿದ್ದೆ. ಅಷ್ಟೇ ಅಲ್ಲ ಮಗು, ನಿನ್ನ ಕಾಲ್ ನಾನು ಯಾಕೆ ಆ ದಿನ ಕಟ್ ಮಾಡಿಸಿದೆ, ನಿನ್ನ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡಿಸಿದೆ ಅಂದರೆ, ಈಗಿರುವ ಸಂಬಳಕ್ಕಿಂತ ಹೆಚ್ಚಿನ ಸಂಬಳ ಕೊಡ್ತೀನಿ ಅಂತ ಆಫರ್ ಮಾಡಿದ್ದ ಆ ಕಂಪ್ನಿಯವರು ಜಗತ್ತನ್ನೇ ಮೋಸ ಮಾಡಿ ನಿನ್ನ ಊರಿನಲ್ಲಿ ಕಂಪ್ನಿಯನ್ನು ಸ್ಥಾಪನೆ ಮಾಡಿದ್ರು. ಇನ್ನು ಕೇವಲ 2-3 ದಿನಗಳಲ್ಲಿ ಅವರ ಎಲ್ಲ ರಹಸ್ಯಗಳು ಪೊಲೀಸರು ಬಯಲು ಮಾಡ್ತಾರೆ. ಬಯಲು ಮಾಡಿದ ತಕ್ಷಣ ಆ ಕಂಪ್ನಿ ಲಾಕ್ ಮಾಡ್ತಾರೆ. ಲಾಕ್ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ? ಅಲ್ಲಿದ್ದ ಕೆಲಸಗಾರರೆಲ್ಲರೂ ಬೀದಿಗೆ ಬರ್ತಾರೆ. ಈಗ ನೀನು 2-3 ದಿನಗಳಲ್ಲಿ ಆ ಕಂಪ್ನಿಯ ಆಫರ್ ಲೆಟರ್ನ ತಗೊಂಡು ಒಂದು ವೇಳೆ ಕೆಲಸಕ್ಕೆ ಹೋಗಿದ್ದೆ ಆದರೆ ಈ ಕೆಲಸ ಬಿಟ್ಟು ನೀನು ಆ ಕಂಪ್ನಿಯಲ್ಲಿ ಜಾಯ್ನ್ ಆಗ್ತಾ ಇದ್ದೆ. ಆಗ ನಿನ್ನ ಗತಿ ಅಷ್ಟೇ. ಈಗ ನೀನು ಮಾಡ್ತಾ ಇದೆಯಲ್ಲ
ಆ ಕೆಲಸಕ್ಕೂ ನೀನು ರಾಜೀನಾಮೆ ಕೊಟ್ಟು ಈ ಕೆಲಸಕ್ಕೆ ಸೇರ್ತಾ ಇದ್ದೆ. ಆಮೇಲೆ ಈ ಕೆಲಸನೂ ಇಲ್ಲ, ಆ ಕೆಲಸನೂ ಇಲ್ಲ. ನೀನು ನನ್ನ ಪ್ರೀತಿಯ ಭಕ್ತ ಅಲ್ವಾ ಮಗು? ನನ್ನ ಪ್ರೀತಿಯ ಭಕ್ತರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಅಂತ ನಾನಿವತ್ತು ನಿನ್ನನ್ನು ತಡೆದೆ. ಆ ವ್ಯಕ್ತಿಗೆ ಭಗವಂತ ನಡೆದ ವಿಷಯವನ್ನೆಲ್ಲ ತಿಳಿಸಿ ಹೇಳುತ್ತಿರುವಾಗಲೇ ಆ ವ್ಯಕ್ತಿಗೆ ಎಚ್ಚರವಾಗುತ್ತೆ. ತಕ್ಷಣವೇ ಎಚ್ಚರಗೊಂಡ ಆ ವ್ಯಕ್ತಿಗೆ ಜ್ಞಾನೋದಯವಾಗುತ್ತೆ. ಭಗವಂತ ನನ್ನ ಪಾಲಿಗೆ ಇದ್ದಾನೆ ಅನ್ನೋದು ಅವನಿಗೆ ಆಗ ಅನಿಸ್ಬಿಡುತ್ತೆ. ನನ್ನ ಎಲ್ಲ ಕಷ್ಟಗಳು, ನನ್ನ ಎಲ್ಲ ನೋವುಗಳು ಭಗವಂತನಿಗೆ ಗೊತ್ತು. ಅದೇ ರೀತಿ ನನಗೆ ಭಗವಂತ ಒಳ್ಳೆಯದನ್ನೇ ಮಾಡ್ತಾನೆ ಹೊರತು ಕೆಟ್ಟದ್ದಂತೂ ಮಾಡೋದೇ ಇಲ್ಲ ಅಂತ ಅವನಿಗೆ ಆಗ ಮನವರಿಕೆ ಆಗುತ್ತೆ. ಡಿಯರ್ ಫ್ರೆಂಡ್ಸ್, ಈ ಕಥೆಯ ಉದ್ದೇಶ ಏನು ಅಂದರೆ, ಮನುಷ್ಯನಿಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಅವನ ಮನಸ್ಸಿನಲ್ಲೇ ಇರುತ್ತೆ. ಭಗವಂತ ನನಗೆ ಕೆಟ್ಟದ್ದು ಮಾಡ್ತಾ ಇದ್ದಾನೆ, ಒಳ್ಳೆಯವರಿಗೆ ಯಾಕೆ ಕೆಟ್ಟದ್ದಾಗ್ತಾ ಇದೆ, ನನಗೆ ಯಾಕೆ ಕಷ್ಟ ಕೊಡ್ತಾ ಇದ್ದಾನೆ ಆ ದೇವರು ಅಂತ ನಮಗೆ ಒಂದು ಕ್ಷಣದಲ್ಲಿ ಅನಿಸ್ಬಹುದು. ಆದರೆ ಕೆಲವು ದಿನಗಳು, ಕೆಲವು ತಿಂಗಳುಗಳು, ಕೆಲವು ವರ್ಷಗಳು ಕಳೆದ ನಂತರ ನನ್ನ ಪಾಲಿಗೆ ಭಗವಂತ ಇದ್ದಾನೆ, ಆ ಭಗವಂತನೇ ನನ್ನ ಕೈ ಹಿಡಿದು ನಡೆಸ್ತಾ ಇದ್ದಾನೆ ಅಂತ ನಮಗೆ ಆಗ ಅನಿಸುತ್ತೆ. ಡಿಯರ್ ಫ್ರೆಂಡ್ಸ್, ಎರಡನೇ ಕತೆಗೆ ಬರೋದಾದರೆ, ಅದೊಂದು ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ಒಂದು ದೊಡ್ಡ ಹಡಗು. ಆ ಹಡಗಿನಲ್ಲಿ ಲಕ್ಷಾಂತರ ಜನ ಪ್ರಯಾಣಿಕರು. ಆ ಪ್ರಯಾಣಿಕರಲ್ಲಿ ಒಂದು ಸುಂದರ ಕುಟುಂಬ ಪ್ರಯಾಣ ಮಾಡ್ತಾ ಇರುತ್ತೆ. ಒಂದೇ ಕ್ಷಣದಲ್ಲಿ ಆ ಹಡಗಿನಲ್ಲಿ ನೀರು ತುಂಬೋದಕ್ಕೆ ಶುರುವಾಗುತ್ತೆ. ಹಡಗಿನಲ್ಲಿ ತಾಂತ್ರಿಕ ದೋಷದಿಂದ ಹಡಗು ಅಲ್ಲೋಲ ಕಲ್ಲೋಲವಾಗೋದಕ್ಕೆ ಶುರು ಮಾಡುತ್ತೆ. ಇನ್ನೇನು ಹಡಗು ಮುಳುಗುವ ಸಮಯದಲ್ಲಿ ಅಲ್ಲಿದ್ದ ಟೆಕ್ನಿಷಿಯನ್ಸ್ ಹೇಳಿಯೇ ಬಿಡ್ತಾರೆ ಎಲ್ಲ ಪ್ರಯಾಣಿಕರಿಗೂ, ಹಡಗು ಇನ್ನು ಕೆಲವು ಕ್ಷಣಗಳಲ್ಲಿ ಮುಳುಗಿ ಹೋಗಲಿದೆ. ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ರಕ್ಷಣೆ ಮಾಡ್ಕೊಳ್ಳಿ, ನಮ್ಮ ಕಡೆ ಇರುವ ಲೈಫ್ ಬೋಟ್ಸ್ಗಳನ್ನು ತಗೊಂಡು ನೀವು ಸಮುದ್ರಕ್ಕೆ ಹಾರಿ ನಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿ ಅಂತ ಎಲ್ರಿಗೂ ಕರೆ ಕೊಡ್ತಾರೆ. ಆಗ ಅಲ್ಲಿರುವ ಲೈಫ್ ಬೋಟ್ಸ್ಗಳು ಓಪನ್ ಆಗುತ್ತೆ. ಆ ಬೋಟ್ನಲ್ಲಿ ಕೆಲವುಗಳಂದರೆ 8ರಿಂದ 10 ಜನ ಸಮುದ್ರದ ಮೇಲಿರುವ ಆ ಹಡಗಿನ ಮೇಲಿಂದ ಹಾರಿ ಆ ಲೈಫ್ ಬೋಟ್ಸ್ ಮೇಲೆ ಕೂತ್ಕೊಂಡು ಸುಮಾರು 15ರಿಂದ 20 ಜನ ಸಮುದ್ರದಿಂದ ದಡ ಸೇರಬಹುದಾಗಿತ್ತು. ಹೀಗೆ ಅವ್ರ ಹತ್ರ ಕನಿಷ್ಠ ಅಂದರೆ 15ರಿಂದ 20 ಲೈಫ್ ಬೋಟ್ಸ್ಗಳಿದ್ವು. ಎಲ್ಲರೂ ಅದನ್ನು ಉಪಯೋಗಿಸ್ಕೊಂಡು ತಮ್ಮ ತಮ್ಮ ಪ್ರಾಣವನ್ನು ಉಳಿಸ್ಕೋತಾರೆ. ಆದರೆ ಇನ್ನೂ ಅರ್ಧದಷ್ಟು ಜನ ಅದರಲ್ಲಿರ್ತಾರೆ. ಆ ಅರ್ಧದಷ್ಟು ಜನರಲ್ಲಿ ಒಂದು ಚಿಕ್ಕ ಸಂಸಾರ ಕೂಡ ಇರುತ್ತೆ. ಅಂದರೆ ಗಂಡ, ಹೆಂಡತಿ ಮತ್ತು ಒಂದು ಹೆಣ್ಣು ಮಗು. ಆ 3 ಜನ ಕೂಡ ಆ ಹಡಗಿನಲ್ಲಿ ಪ್ರಾಣಾಪಾಯದಿಂದ ಪಾರಾಗೋದಕ್ಕೆ ಅಂತ ತುಂಬಾ ಹಪಹಪಿಸ್ತಾ ಇರ್ತಾರೆ, ತುಂಬಾ ಕಷ್ಟಪಡ್ತಾ ಇರ್ತಾರೆ. ಇನ್ನು ಕೊನೆಯದಾಗಿ ಒಂದೇ ಒಂದು ಲೈಫ್ ಬೋಟ್ ಉಳಿದಿರುತ್ತೆ. ಆ ಲೈಫ್ ಬೋಟ್ನಲ್ಲಿ ಎಲ್ಲರೂ ಕೂಡ ಹಾರಿ ಅದರ ಮೇಲೆ ಕೂತ್ಕೊಂಡಿರ್ತಾರೆ. ಇನ್ನು ಈ ಕುಟುಂಬದ ಸರದಿಯಾಗಿರುತ್ತೆ. ಆ ಹಡಗಿನ ಟೆಕ್ನಿಷಿಯನ್ಸ್ ಆ ಕುಟುಂಬಕ್ಕೆ ಏನು ಹೇಳುತ್ತೆ ಗೊತ್ತಾ, ಇನ್ನು ಆ ಲೈಫ್ ಬೋಟ್ನಲ್ಲಿ ಒಬ್ಬರೇ ಹೋಗ್ಬೋದು, ನೀವಿಬ್ಬರು ಹೋಗೋಕ್ಕಾಗಲ್ಲ, ಹೆಚ್ಚು ಅಂದರೆ ಒಂದು ಮಗುವನ್ನು ಕರ್ಕೊಂಡು ಹೋಗ್ಬೋದು, ನೀವೇನು ಮಾಡ್ತೀರಾ ನೀವೇ ನೋಡಿ ಅಂತ ಅವರಿಗೆ ಆಪ್ಷನ್ ಕೊಡ್ತಾರೆ. ಆಗ ಆ ದಂಪತಿಗಳಲ್ಲಿ ತಂದೆ ಏನು ಮಾಡ್ತಾನೆ ಗೊತ್ತಾ, ಅವನಿಗಿದ್ದ ಒಬ್ಬಳು ಮಗಳನ್ನು ಸಮುದ್ರದ ಹಡಗಿನ ಮೇಲಿಂದ ಎಸೆದು ಬಿಡ್ತಾನೆ. ಲೈಫ್ ಬೋಟ್ನಲ್ಲಿರುವ ಎಲ್ಲರೂ ಆ ಹುಡುಗಿಯನ್ನು ರಕ್ಷಣೆ ಮಾಡಿಕೊಂಡು ಆ ಲೈಫ್ ಬೋಟ್ ಮೇಲೆ ಕೂಡಿಸ್ಕೊಂಡು ಬಿಡ್ತಾರೆ. ಇನ್ನು ಆ ಇಬ್ಬರು ಗಂಡ ಮತ್ತು ಹೆಂಡತಿಯಲ್ಲಿ ಒಬ್ಬರೇ ಅದರ ಮೇಲೆ ಹೋಗುವಂತಹ ಪರಿಸ್ಥಿತಿಯಲ್ಲಿರುತ್ತೆ. ಆಗ ಗಂಡ ಏನು ಮಾಡ್ತಾನಂದರೆ ಹೆಂಡತಿಯನ್ನು ಬಿಟ್ಟು ಒಬ್ಬನೇ ಆ ಲೈಫ್ ಬೋಟ್ ಮೇಲೆ ಜಿಗಿದು ತನ್ನ ಪ್ರಾಣವನ್ನು ಉಳಿಸ್ಕೊಂಡ್ಬಿಡ್ತಾನೆ. ಹೀಗೆ ಆ ಹಡಗಿನಲ್ಲಿ ಅವನ ಪತ್ನಿಯ ಅಂತ್ಯವಾಗತ್ತೆ. ಸುಮಾರು ವರ್ಷ ಕಳೆದು ಹೋಗುತ್ತೆ. ಅವನ ಒಬ್ಬಳು ಮಗಳು ದೊಡ್ಡವಳಾಗಿ ಬೆಳೆದು ಬಿಡ್ತಾಳೆ. ಹುಡುಗಿ ತುಂಬಾ ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ತಗೊಂಡು ದೊಡ್ಡ ಹುದ್ದೆಯಲ್ಲಿ ಅಂದರೆ ಸರ್ಕಾರಿ ಹುದ್ದೆಯಲ್ಲಿ ಸೇರ್ಕೋತಾಳೆ. ಅವಳಿಗೆ ಎಲ್ಲವೂ ಸಿಗತ್ತೆ. ತನ್ನ ತಂದೆ ಅವನಿಗೆ ಎಲ್ಲವನ್ನೂ ಕೊಟ್ಟಿರ್ತಾರೆ. ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ಬಟ್ಟೆಗಳನ್ನು ಕೊಟ್ಟು ಅವನಿಗೆ ಏನೂ ಕಡಿಮೆ ಆಗದಂತೆ ನೋಡ್ಕೊಂಡಿರ್ತಾರೆ. ಆ ಹುಡುಗಿಗೆ ಎಲ್ಲ ಇದ್ದು ಅಮ್ಮ ಇಲ್ಲ ಅನ್ನೋ ಕೊರಗು ತುಂಬಾ ಕಾಡ್ತಾ ಇರುತ್ತೆ. ಅಷ್ಟಕ್ಕೂ ಆ ಹುಡುಗಿ ತನ್ನ ಪ್ರಾಣವನ್ನು ಉಳಿಸ್ಕೊಂಡು ತನ್ನ ತಂದೆ ನಮ್ಮಮ್ಮನನ್ನು ಹಡಗಿನಲ್ಲೇ ಬಿಟ್ಟು ನನ್ನನ್ನು ಮಾತ್ರ ಉಳಿಸ್ಕೊಂಡು ತನ್ನ ಪ್ರಾಣವನ್ನು ಉಳಿಸ್ಕೊಂಡು ಬಿಟ್ರಲ್ಲ ಅನ್ನೋ ಕರುಗು ಆ ಹುಡುಗಿಯಲ್ಲಿ ಕಾಡ್ತಾನೆ ಇರುತ್ತೆ. ಹೀಗೆ ಒಂದು ದಿನ ಆ ಹುಡುಗಿ ತನ್ನ ತಂದೆ ರೂಮ್ನಲ್ಲಿ ಏನೋ ಕೆಲಸಕ್ಕೆ ಅಂತ ಹೋಗಿರ್ತಾಳೆ. ಅವರಪ್ಪ ಇರೋದಿಲ್ಲ, ಬೇರೆ ಕೆಲಸಕ್ಕೆ ಅಂತ ಹೋಗಿರ್ತಾರೆ. ಏನೋ ಹುಡುಕಲು ಹೋಗಿ ಅವರ ತಂದೆಯ ಒಂದು ಡೈರಿ ಆ ಹುಡುಗಿಗೆ ಸಿಗತ್ತೆ. ಆ ಹುಡುಗಿಗೆ ಸಿಕ್ಕ ನಂತರ ಆ ಹುಡುಗಿ ಅದನ್ನು ತನ್ನ ರೂಮ್ನಲ್ಲಿ ತಗೊಂಡು ಬಂದು ಆ ಡೈರಿಯನ್ನು ಓಪನ್ ಮಾಡಿದಾಗ ಅವಳ ತಂದೆ ಆ ಡೈರಿಯಲ್ಲಿ ಹೀಗೆ ಬರೆದಿರ್ತಾರೆ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ನನ್ನ ಹೆಂಡತಿಯೇ, ಈಗೋ ನಾನು ನಿನಗೆ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಯಾಕಂದರೆ
ನಾನು ನಿನ್ನನ್ನು ನಡುದಾರಿಯಲ್ಲಿ ಬಿಟ್ಟು ನನ್ನ ಮಗಳನ್ನು ತಗೊಂಡು ಆ ಹಡಗಿನಿಂದ ಜಿಗಿದು ನಮ್ಮ ಪ್ರಾಣವನ್ನು ಉಳಿಸ್ಕೊಂಡು ನಿನ್ನನ್ನು ಅಲ್ಲಿಯೇ ಬಿಟ್ಟುಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನಾನು ಉದ್ದೇಶಪೂರ್ವಕವಾಗಿ ಆ ಕೆಲಸ ಮಾಡಲಿಲ್ಲ. ನೀನು ಕಾಯಿಲೆಯಿಂದ ಬಳಲ್ತಾ ಇದ್ದೆ. ಅಷ್ಟಕ್ಕೂ ಕಮ್ಮಿ ಅಂದರೆ ನೀನು 2-3 ತಿಂಗಳು ಮಾತ್ರ ಬದುಕ್ತಾ ಇದ್ದೆ. ಹೇಗೋ ನಿನ್ನ ಪ್ರಾಣ ಹೋಗ್ತಾನೇ ಇತ್ತು. ಆದರೆ ಬಾಳಿ ಬದುಕಬೇಕಾಗಿರುವ ನನ್ನ ಮಗಳ ಭವಿಷ್ಯ ಕೂಡ ನನಗೆ ಅಷ್ಟೇ ಮುಖ್ಯ ಆಗಿತ್ತು. ಚೆನ್ನಾಗಿ ಓದಿಸ್ಬೇಕು, ಚೆನ್ನಾಗಿ ಯಾವುದಾದ್ರೂ ಒಂದು ಒಳ್ಳೆಯ ಹುದ್ದೆಯಲ್ಲಿ ಸೇರಿಸ್ಬೇಕು ಅಂತ ನಿನ್ನ ಆಸೆ, ಬಹುದಿನದ ಆಸೆ ನಾನು ಈಡೇರಿಸಲೇಬೇಕಾಗ್ತಲ್ವಾ? ನನ್ನ ಹೆಂಡತಿಯ ಆಸೆಯನ್ನು ನಾನು ಈಡೇರಿಸದೇ ಇದ್ದರೆ ನಾನು ಯಾವ ಗಂಡ? ಹೆಂಡತಿಗೆ ಪ್ರೀತಿಯ ಗಂಡನಾಗಿ ಮತ್ತು ಮಗಳಿಗೆ ಪ್ರೀತಿಯ ಅಪ್ಪನಾಗಿ ಮಾಡಬೇಕಾಗಿರೋ ಕರ್ತವ್ಯವನ್ನು ನಾನು ಮಾಡಲೇಬೇಕಾಗಿತ್ತಮ್ಮ. ಅದಕ್ಕೋಸ್ಕರ ನಾನು ನಿನ್ನನ್ನು ಅಲ್ಲಿಯೇ ಬಿಟ್ಟು ನನ್ನ ಮಗಳನ್ನು ಕರ್ಕೊಂಡು ಬಂದೆ. ಅಷ್ಟಕ್ಕೂ ನಿನ್ನ ಆಸೆಯನ್ನು ನಾನು ಈಡೇರಿಸದೇ ಬಿಟ್ಟಿಯೇ. ನನ್ನ ಕರ್ತವ್ಯವನ್ನು ನಾನು ಚೆನ್ನಾಗಿ ಮಾಡಿ ಮುಗಿಸಿದ್ದೀನಿ. ನನ್ನ ಮಗಳು ಇವತ್ತು ದೊಡ್ಡ ಹುದ್ದೆಯಲ್ಲಿದ್ದಾಳೆ. ಅವಳಿಗೆ ಸುಮಾರು 1.5 ಲಕ್ಷ ರೂಪಾಯಿ ಸಂಬಳ ಇದೆ. ಅವಳಿಗೆ ನಾನು ಮಾಡಬೇಕಾಗಿರುವ ಕರ್ತವ್ಯವನ್ನು ಚೆನ್ನಾಗಿ ಮಾಡಿ ಮುಗಿಸಿದ್ದೀನಿ. ಒಬ್ಬ ತಂದೆಯಾಗಿ, ನಿನಗೆ ಒಬ್ಬ ಪ್ರೀತಿಯ ಗಂಡನಾಗಿ ನನ್ನ ಸಂಸಾರವನ್ನು ಚೆನ್ನಾಗಿ ನಿಭಾಯಿಸಿದ್ದೀನಿ. ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಮ್ಮ. ನಾನು ಯಾವತ್ತಿಗೂ ಅಂತಹ ತಪ್ಪು ಮಾಡಬಾರ್ದಿತ್ತು. ಆದರೆ ಮುಂದೆ ನನ್ನ ಮಗಳ ಭವಿಷ್ಯ ನನಗೆ ಕಾಣ್ತಾ ಇತ್ತು. ಅದಕ್ಕೋಸ್ಕರ ನಾನು ಆ ಕೆಲಸ ಮಾಡಿದೆ. ನನ್ನ ಮಗಳಲ್ಲಿ ನಾನಿವತ್ತು ನಿನ್ನನ್ನು ನೋಡ್ತಾ ಇದ್ದೀನಿ ಅಂತ ಆ ತಂದೆ ಒಂದು ಪುಸ್ತಕದಲ್ಲಿ, ಅಂದರೆ ಡೈರಿಯಲ್ಲಿ ಬರೆದಿಟ್ಟಿದ್ರು. ಅದನ್ನು ನೋಡ್ತಾ ಆ ಮಗಳ ಕಣ್ಣಲ್ಲಿ ನೀರು ಬರುತ್ತೆ. ತುಂಬಾ ಸಾರ್ಥಕ ಅನಿಸ್ಬಿಡುತ್ತೆ ಆ ಮಗಳ ಬದುಕು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.